ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಹಾಸನದ ಕ್ಯಾತನಹಳ್ಳಿ ಏತ ನೀರಾವರಿಗೆ ಈಗ ಮತ್ತೆ ಚುರುಕು ಸಿಕ್ಕಿದೆ. TV5 ಈ ಬಗ್ಗೆ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಹಾಸನದ ಕ್ಯಾತನಹಳ್ಳಿ ಏತ ನೀರಾವರಿ ಕಾಮಗಾರಿಗೆ ಮತ್ತೆ ಚುರುಕು. TV5 ವರದಿ ಬಳಿಕ ಸಚಿವ ಶಿವಲಿಂಗೇಗೌಡ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಸಭೆ ನಡೆಸಿ 2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸ್ತೇವೆ. ಮೊದಲು ಹಾಸನದ ಸತ್ಯಮಂಗಲ ಕೆರೆಗೆ ನೀರು ಹರಿಬೇಕು. ಹಾಸನದ ಹಂದಿನ ಕೆರೆಯಲ್ಲಿ ಸಚಿವ ಶಿವಲಿಂಗೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಏತ ನೀರಾವರಿ ನೆನೆಗುದಿಗೆ ಬಗ್ಗೆ TV5 ವರದಿ ಮಾಡಿತ್ತು. ಅದಕ್ಕೆ ಸಚಿವರು ಸ್ಪಂದಿಸಿದ್ದಾರೆ. ಮುಂದೆ ಹೀಗಾಗದಂತೆ ನೋಡಿಕೊಳ್ತೇವೆ ಅನ್ನೋ ಭರವಸೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆ ಸತ್ಯಮಂಗಲಿ ಕೆರೆ ನೀರು ಬಿಡ್ತೀಳು. ನಾನು ಪ್ರತ್ಯೇಕವಾಗಿ ತಗೋತೀನಿ ಅದನ್ನ. ಈಗ ಒಂದಕ್ಕೊಂದು ನನಗೆ ಗೊತ್ತಿಲ್ಲದ ನಾನು ಏನು ಹೇಳೋಣ ಉತ್ತರ ಇಲ್ಲಿ. ನಾನು ಪ್ರತ್ಯೇಕವಾಗಿ ಕ್ಯಾತ್ನಳ್ಳಿ ತಂದಿದ್ದೀರಿ ಗಮನಕ್ಕೆ. ಅವ್ರು ಯಾರೋ ನಮ್ಮ ಲೀಡ್ರುಗಳು ತಂದಿದ್ದಾರೆ, ನಮ್ಮ ಶಾಸಕರು ಹೇಳಿದ್ದಾರೆ, ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ನಾವು ಅದನ್ನು ಪ್ರತ್ಯೇಕವಾಗಿ ತಗೊಂಡೋದು ಬಗೆಹರಿಸ್ತೀನಿ. ಅದು ಬಗೆಹರಿಸೋಂಥ ಕೆಲಸ ಮಾಡೋಣ. ಇದನ್ನ ಇವತ್ತು ಇದು ಬಗೆಹರಿಸೋಣ, ಇದಕ್ಕೆ ಮುಕ್ತಿ ಕಾಣಿಸೋಣ. ಇದ್ರ ನೀರು ಆಸ್ತಿಗೆ ಬರ್ಬೇಕಾ ಬೇಡ? ಈ ಸತ್ಯಮಂಗಲಿ ಕೆರೆ ತುಂಬಕ್ಕ ಬೇಡ ಹೇಳಿ. ಅದಕ್ಕೇನೆ ಏನಪ್ಪ ಎಷ್ಟು ದಿವಸ ಆಗುತ್ತಪ್ಪ ನೀರು? ನನಗೆ ಅವು ಯಾವ ಟೆಸ್ಟು ಗಿಷ್ಟು ಗೊತ್ತಲ್ಲ. ಈ ಸಿಂಧಿತಕ್ಕೆ ಹೇಳು. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆ ಸತ್ಯಮಂಗಲಿ ಕೆರೆ ನೀರು ಬಿಡ್ತೀಳು. ನಾನು ಪ್ರತ್ಯೇಕವಾಗಿ ತಗೋತೀನಿ ಅದನ್ನ. ಈಗ ಒಂದಕ್ಕೊಂದು ನನಗೆ ಗೊತ್ತಿಲ್ಲದ ನಾನು ಏನು ಹೇಳೋಣ ಉತ್ತರ ಇಲ್ಲಿ. ನಾನು ಪ್ರತ್ಯೇಕವಾಗಿ ಸತ್ಯಮಂಗಲ ಕೆರೆ, ಹಾಸನದ ಸತ್ಯಮಂಗಲ ಕೆರೆಗೆ ನೀರು ಹರಿಸಬೇಕು. ಕ್ಯಾತನಹಳ್ಳಿ ಏತ ನೀರಾವರಿಯನ್ನು ಕೂಡ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅದನ್ನು ಆರಂಭಿಸಬೇಕು ಅಂತ ಹೇಳಿ ರೈತರ ಆಗ್ರಹ ಇತ್ತು. ರೈತರ ಆಗ್ರಹದ ಧ್ವನಿಯಾಗಿ TV5 ವರದಿನ ಬಿತ್ತರ ಮಾಡಿತ್ತು. ಕೋಟ್ಯಂತರ ರೂಪಾಯಿ ಅಲ್ಲಿ ಖರ್ಚು ಮಾಡಿ ಏತ ನೀರಾವರಿ ಕಾಮಗಾರಿಯನ್ನು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಒಂದೇ ಹನಿ ನೀರನ್ನು ಅಲ್ಲಿಂದ ಪಂಪ್ ಮಾಡಿಲ್ಲ. ಇದು ರೈತರಿಗೆ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಈ ಏತ ನೀರಾವರಿ ಕಾಮಗಾರಿ ರೈತರಿಗೆ ಸದುಪಯೋಗ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಆ ವರದಿಗೆ ಸಚಿವ ಶಿವಲಿಂಗೇಗೌಡ ಸ್ಪಂದಿಸಿದ್ದಾರೆ. ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಗದಿತ ಗಡುವಿನ ಒಳಗಾಗಿ ಕಾಮಗಾರಿಯನ್ನು ಮುಗಿಸಬೇಕು, ಕೆರೆಗೆ ನೀರು ಹರಿಬೇಕು, ನಾನು ಇದನ್ನು ಪ್ರತ್ಯೇಕವಾಗಿ ಚರ್ಚಿಸ್ತೇನೆ ಅಂತ ಹೇಳಿ ಶಿವಲಿಂಗೇಗೌಡರು ಹೇಳಿದ್ದಾರೆ. ಅದರ ಮೂಲಕ ಕೊನೆಗೂ ಕೂಡ ಈ ಕ್ಯಾತನಹಳ್ಳಿ ಏತ ನೀರಾವರಿ ರೈತರಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ಅನುಕೂಲವಾಗಬಹುದು ಎನ್ನುವ ಭರವಸೆ ಮೂಡಿದೆ. ಕ್ಯಾತ್ನಳ್ಳಿ ತಂದಿದ್ದೀರಿ ಗಮನಕ್ಕೆ. ಅವ್ರು ಯಾರೋ ನಮ್ಮ ಲೀಡ್ರುಗಳು ತಂದಿದ್ದಾರೆ, ನಮ್ಮ ಶಾಸಕರು ಹೇಳಿದ್ದಾರೆ, ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ನಾವು ಅದನ್ನು ಪ್ರತ್ಯೇಕವಾಗಿ ತಗೊಂಡೋದು